श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमबरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 241ನೇ ಶ್ಲೋಕ. ತೇನ ಭಸ್ಮಪ್ರಹಾರೇಣ ಜ್ವರಿತಂ ರೋಹಿಣೀಸುತಂ ಆಶ್ಲಿಷ್ಯ ವಿಜ್ವರಂ ಚಕ್ರೆ ವಾಸುದೇವೋ ಜಗತ್ಪ್ರಭು. ಪರಮಾತ್ಮ ಬಾಣಾಸುರನ ಜೊತೆಗೆ ಯುದ್ಧವನ್ನು ಮಾಡುತ್ತಾ ಆ ಬಾಣಾಸುರನ ಕಡೆ ಅನೇಕ ಶಿವಗಣಕ್ಕೆ ಸಂಬಂಧಪಟ್ಟ ಒಂದು ಸೈನಿಕರು ಅವರಿದ್ದಾರೆ. ಅದರಲ್ಲಿ ಬಾಣನಿಂದ ಕಳುಹಿಸಲ್ಪಟ್ಟ ಜ್ವರಾಭಿಮಾನಿ ದೇವತೆ, ಯದ್ಯಪಿ ದೇವತೆ ಅವರೆಲ್ಲ, ಅವರು ಯುದ್ಧಕ್ಕೆ ಅಂತ ಬಂದರು. ಅವರು ಆ ಜ್ವರಾಭಿಮಾನಿ ದೇವತೆ ಶಿವಜ್ವರ ಅಂತ ಕರೀತಾರೆ. ಇದನ್ನು ಶಿವಜ್ವರ, ಶಿವನ ಕಂಟ್ರೋಲಲ್ಲಿ ಇರತಕ್ಕದ್ದು ಅಂತ ಒಟ್ಟು. ಆ ಶಿವಜ್ವರ ಭಸ್ಮಪ್ರಹಾರೇಣ ಜ್ವರಿತಂ ರೋಹಿಣಿ ಸುತಂ, ಭಸ್ಮದ ಒಂದು ಆಯುಧದಿಂದ ಆ ರೋಹಿಣಿ ಸುತ ಅಂದರೆ ಬಲರಾಮನನ್ನ ಪ್ರಹಾರ ಮಾಡಿದಾಗ ಅವರಿಗೆ ಜ್ವರ ಬಂದೋಯ್ತಂತೆ. ಜ್ವರಿತಂ ಅಂತ ಬರೀತಾರೆ. ಬಲರಾಮ ದೇವರಿಗೆ ಜ್ವರ ಬಂತು. ಜ್ವರ ಬಂದಾಗ ಪರಮಾತ್ಮ ಆ ಬಲರಾಮ ದೇವರನ್ನು ಆಲಿಂಗನ ಮಾಡ್ಕೋತಾರಂತೆ. ಆಶ್ಲಿಷ್ಯ ವಿಜ್ವರಂ ಚಕ್ರೆ, ಆಲಿಂಗನ ಮಾಡಿಕೊಂಡದ್ರಿಂದ ಆ ಬಲರಾಮನಿಗೆ ಬಂದ ಜ್ವರ ಅದು ಪರಿಹಾರ ಆಯಿತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದಕ್ಕೆ ಭಾಗವತಾದಿ ಶಾಸ್ತ್ರಗಳನ್ನೆಲ್ಲ ಓದಿದರೆ ನಮಗೆ ರೋಗ ರುಜಿನ ಬರೋದಿಲ್ಲ. ಯಾಕೆ? ಎಂಥ ಪರಮಾತ್ಮನ ಮಹಿಮೆ ಅದು ಅದರಲ್ಲಿ ಅಡಕವಾಗಿದೆ. ಅದರಿಂದ ವಿಶೇಷವಾಗಿ ಅನಾರೋಗ್ಯ ಇದ್ದಾಗಲೂ ಕೂಡ ಈ ಕಥೆಯನ್ನೆಲ್ಲ ನಾವು ಚಿಂತನೆಯನ್ನು ಮಾಡಿದರೆ ಪರಮಾತ್ಮನ ಲೀಲೆಗಳನ್ನು ನಮಗೆ ದುಃಖ ಪರಿಹಾರ ಆಗ್ತದೆ, ರೋಗ ಪರಿಹಾರ ಆಗ್ತದೆ ಎಂಬ ಅದರಲ್ಲಿ ಸಂಶಯ ಇರೋದಿಲ್ಲ. ಸ್ವಯಂ ವಿಕ್ರೀಡ್ಯತೇನಾಥ ಕಂಚಿತ್ ಕಾಲಂ ಜನಾರ್ದನ ನಿಷ್ಪಿಷ್ಯ ಮುಷ್ಟಿಭಿಶ್ಚಾನ್ಯಂ ಸಸರ್ಜ ಜ್ವರಮಚ್ಯುತಃ. ಸ್ವಯಂ ವಿಕ್ರೀಡ್ಯ ಪರಮಾತ್ಮ, ತದನಂತರ ಪರಮಾತ್ಮ ಆ ಜ್ವರಾಭಿಮಾನಿ ದೇವತೆ ತಾರತಮ್ಯದಲ್ಲಿ ಭಾರಿ ಸಣ್ಣವರು, ಅವರು ಯುದ್ಧಕ್ಕೆ ಅಂತ ಬಂದಾಗ ಕಂಚಿತ್ ಕಾಲಂ, ಕೆಲವು ಕಾಲ ಪರಮಾತ್ಮನು ಕೂಡ ಕ್ರೀಡಾ ಯುದ್ಧವನ್ನು ಮಾಡ್ತಾ ಇದ್ದಾನೆ. ತದನಂತರ ನಿಷ್ಪಿಷ್ಯ ಮುಷ್ಟಿಭಿ ಚ, ಒಂದು ಮುಷ್ಟಿ ಪ್ರಹಾರವನ್ನು ಮಾಡಿದಾಗ ಅವನು ಆ ಜ್ವರಾಭಿಮಾನಿ ದೇವತೆ ದೂರ ಹೋಗ್ತಾನೆ. ಅದಾದ ಮೇಲೆ ಪರಮಾತ್ಮ ಯೋಚನೆ ಮಾಡಿದಂತೆ, ನಿಷ್ಪಿಷ್ಟವತ್ ಕೃತ್ವ ಅನ್ಯಂ ತಚ್ಚಾಮಕಂ ಶೀತಜ್ವರಂ ಸಚರ್. ಪರಮಾತ್ಮ ಮತ್ತೊಂದು ಜ್ವರವನ್ನು ಸೃಷ್ಟಿ ಮಾಡಿದ. ಇದು ವೈಷ್ಣವ ಜ್ವರ. ಅದು ಹೇಗಿರುತ್ತದೆ? ಶೀತವಾಗಿ ಇರುತ್ತದೆ. ಉಷ್ಣಜ್ವರ, ಶೀತಜ್ವರ ಅಂತ. ಶೀತಜ್ವರವನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ಯಾಕೆ? ಸ್ವಯಂ ಜಿತ್ವಾಪಿ ಗಿರಿಶಭೃತ್ಯಂ, ಯದ್ಯಪಿ ತಾನು ಆ ಜ್ವರಾಭಿಮಾನಿ ದೇವತೆಯ ಜೊತೆಗೆ ಯುದ್ಧ ಮಾಡಿ ಸೋಲಿಸಿದ್ದಾನೆ, ಆದರೂ ಕೂಡ ಪರಮಾತ್ಮ ಏನು ಆಲೋಚನೆ ಮಾಡಿದ ಅಂದರೆ, ಶಿವನ ಭೃತ್ಯ ಅವನು. ಶಿವನ ಭೃತ್ಯ ಜೊತೆಗೆ ನಾನು ಯುದ್ಧ ಮಾಡೋದಕ್ಕಿಂತ ನನ್ನ ಭೃತ್ಯ, ವಿಷ್ಣುವಿನ ಭೃತ್ಯ ಯುದ್ಧ ಮಾಡೋದು ಸಮಂಜಸ ಅಂತ, ಅದು ಚೆನ್ನಾಗಿರ್ತದೆ ಅಂತ ಯೋಚನೆ ಮಾಡಿ ಪರಮಾತ್ಮ ತಾನು ಒಂದು ಶೀತಜ್ವರ, ವೈಷ್ಣವ ಜ್ವರ, ಅದನ್ನ ಸೃಷ್ಟಿ ಮಾಡಿದನಂತೆ ಹೇಳ್ತಾ ಇದ್ದ. ಸ್ವಯಂ ಜಿತ್ವಾಪಿ ಗಿರಿಶಭೃತ್ಯಂ ನಾಲಂ ಇತಿ ಪ್ರಭು ಸ್ವಭೃತ್ಯೇನೈವ ಜೇತವ್ಯ. ತಾನು ಹೋಗಿ ಗೆಲ್ಲೋದಲ್ಲ, ತನ್ನ ಭೃತ್ಯನಿಂದಲೇ ಗೆಲ್ಲಬೇಕು ಹಾಗೆ ಅಂತ ಹೇಳಿ ಆ ರೀತಿಯಾಗಿ ಪರಮಾತ್ಮ ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಜ್ವರೇನ ವೈಷ್ಣವೇನಾಸೌ ಸುಭೃಶಂ ಪೀಡಿತಸ್ತದಾ ಗ್ರಾಸಾರ್ಥಂ ಉಪನೀತಶ್ಚ ಜಗಾಮ ಶರಣಂ ಹರಿಂ ತೇನ ಸ್ತುತಃ ಸ ಭಗವಾನ್ ಮೋಚಯಾಮಾಸ ತಂ ವಿಭುಃ.
ಆ ವೈಷ್ಣವ ಜ್ವರ ಹೋಗಿ ಶಿವಜ್ವರವನ್ನ ಚೆನ್ನಾಗಿ ಪೀಡೆ ಕೊಟ್ಟಿತ್ತಂತೆ. ತಾನು ಬದುಕೋದೇ ಕಷ್ಟ ಅಂತ ಆಗೋಯ್ತು ಶಿವಜ್ವರಕ್ಕೆ. ಅದು ಬಂದು ಆ ದೇವತೆ ಪರಮಾತ್ಮನ ಹತ್ರ ಬಂದು, ಕೃಷ್ಣನ ಹತ್ರ ಬಂದು ಶರಣಾಗತನಾದನಂತೆ. ಜಗಾಮ ಶರಣಂ ಹರಿಂ ತೇನ ಸ್ತುತಃ. ಆ ಶಿವಜ್ವರ ಬಂದು ಪರಮಾತ್ಮನಿಗೆ ಶರಣು ಹೋಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತದೆ. ಅದರಿಂದ ಪರಮಾತ್ಮ ಸಂತುಷ್ಟನಾಗಿ ಮೋಚಯಾಮಾಸ, ಆ ಶಿವಜ್ವರವನ್ನು ಕೂಡ ಪರಮಾತ್ಮ ಬಿಟ್ಟುಬಿಟ್ಟ. ಏನು ಹಿಂಸೆ ಮಾಡ್ಲಿಕ್ಕೆ ಹೋಗಿಲ್ಲ ನಂತರ. ಅದಾದ ಮೇಲೆ ಇಲ್ಲಿ ಒಂದು ಪ್ರಶ್ನೆ. ಕ್ರೀಡಾರ್ಥಮತ್ಯಲ್ಪ ಜನೇಶ್ವಪಿ ಪ್ರಭು ಕಥಂಚಿದೇವ ವ್ಯಜಯದ್ಯಥಾಂ ವಿನಾ ಇತ್ಯಾದಿ ಮೋಹಾಯ ಸ ದರ್ಶಯತ್ಯಜೋ ನಿತ್ಯ ಸ್ವತಂತ್ರಸ್ಯ ಕುತೋ ವ್ಯಥಾದಯಃ. ಪರಮಾತ್ಮ ಮಾಡಿದ್ದೆಲ್ಲವೂ ಕೂಡ ಕ್ರೀಡೆಗಾಗಿ. ತಾರತಮ್ಯದಲ್ಲಿ ಬಹಳ ಕೆಳಗಿನ ಮಟ್ಟದಲ್ಲಿ ಇರುವವರು ಅವರು. ಅವರ ಜೊತೆಗೆ ಪರಮಾತ್ಮ ಯುದ್ಧ ಮಾಡೋದು ಅದು ಕ್ರೀಡೆಗಾಗಿ ಅಷ್ಟೆ. ಅತ್ಯಲ್ಪ ಜನೇಶ್ವಪಿ, ಅಲ್ಪ ಜನರ ಜೊತೆಗೂ ಕೂಡ ಪರಮಾತ್ಮ ಯುದ್ಧವನ್ನು ಮಾಡ್ತಾನೆ ಹಾಗೆ ಅಂತ. ಅದೆಲ್ಲ ಮೋಹಕ್ಕಾಗಿ ಅಂತ ತಿಳಿಯಬೇಕು. ಪರಮಾತ್ಮ ವ್ಯಥೆ ಪಟ್ಟಂತೆ ತೋರಿಸಿದರೂ ಕೂಡ ಅದೆಲ್ಲವೂ ಕೂಡ ಮೋಹಕ್ಕಾಗಿ ಪರಮಾತ್ಮ ತೋರಿಸ್ತಾನೆ. ನಿತ್ಯ ಸ್ವತಂತ್ರನಾದ ಪರಮಾತ್ಮನಿಗೆ ವ್ಯಥೆ ಮುಂತಾದವುಗಳು ಹೇಗೆ ಬರಲು ಸಾಧ್ಯ? ವ್ಯಥೆ ಬರೋದೇ ಇಲ್ಲ. ಬಂದರೂ ಕೂಡ ಅದು ಪರಮಾತ್ಮ ನಟನೆ ಮಾಡಿದಂತೆ ತೋರಿಸ್ತಾನೆ ಹೊರತು ವಾಸ್ತವಿಕವಾಗಿ ದೇವರಿಗೆ ದುಃಖಾದಿಗಳು ಇರೋದಿಲ್ಲ ಅಂತ. ಯದಾ ಜ್ವರಾದ್ಯ ಅಖಿಲ ಪ್ರವಿದ್ರುತಾಸ್ತದಾ ಸ್ವಯಂ ಪ್ರಾಪ ಹರಿಂ ಗಿರೀಶಃ ತಯೋರಭೂತ್ ಯುದ್ಧಮತೇನ ಮಚ್ಯುತೋ ವಿಜೃಂಭಯಾಮಾಸ ವಿಜೃಂಭಣಾಸ್ತ್ರತಃ. ಈ ರೀತಿಯಾಗಿ ಎಲ್ಲ ಜ್ವರಗಳು ಕೂಡ ಓಡಿ ಹೋದ ಮೇಲೆ ಪರಮಾತ್ಮ ಕೃಷ್ಣ ಪರಮಾತ್ಮ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಸ್ವತಃ ರುದ್ರದೇವರು ತಾವೇ ಬಂದರಂತೆ. ಆ ಬಾಣಾಸುರ ರುದ್ರನ ಭಕ್ತ, ತನ್ನ ಭಕ್ತನ ಸಲುವಾಗಿ ತಾವೇ ಯುದ್ಧಕ್ಕೆ ಬಂದರು ರುದ್ರದೇವರು. ಸೊ ಕೃಷ್ಣನಿಗೂ ರುದ್ರದೇವರಿಗೂ ಯುದ್ಧ. ತಯೋರಭೂತ್ ಯುದ್ಧಂ ಅಥ ಏನಂ ಅಚ್ಯುತಃ. ಆಗ ಪರಮಾತ್ಮ ಅಚ್ಯುತ ವಿಜೃಂಭಣಾಸ್ತ್ರ ಅಂತ ಒಂದು ಅಸ್ತ್ರ, ವಿಜೃಂಭಣಾಸ್ತ್ರದಿಂದ ರುದ್ರದೇವರನ್ನ ವಿಜೃಂಭಣೆ ಮಾಡಿದ ಅಂತ ಹೇಳ್ತಾರೆ. ವಿಜೃಂಭಣೆ ಮಾಡೋದಂದ್ರೆ ಏನು? ಸ್ತಂಭಿತವಾನ್ ಅಂತ ಬರೀತಾರೆ. ಸ್ತಂಭದಂತೆ ನಿಶ್ಚೇಷ್ಟಕರಾಗಿ ಆದರೂ ರುದ್ರದೇವರು ಅಂತ, ಅದು ವಿಜೃಂಭಣಾಸ್ತ್ರ. ಆ ಅಸ್ತ್ರದಿಂದ ರುದ್ರದೇವರು ಒಂದು ಜಡದಂತೆ, ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಗೌತಮರ ಶಾಪದಿಂದ ಅಹಲ್ಯೆ ಕಲ್ಲಾದರು ನೋಡಿ, ನಿಶ್ಚೇಷ್ಟಕರಾಗಿ ಆದರು ಅಂತ. ಅದೇ ರೀತಿಯಾಗಿ ರುದ್ರದೇವರು ಕೂಡ ಸ್ತಂಭಿತರಾದರು ಅಂತ ಹೇಳ್ತಾರೆ. ವಿಜೃಂಭಿತೆ ಶಂಕರೇ ನಿಷ್ಪ್ರಯತ್ನೆ ಸ್ಥಾನೋಪಮೆ ಸಂಸ್ಥಿತೆ ಕಂಜಜಾತಃ ದೈತ್ಯಾವೇಶಾದ್ ವಾಸುದೇವಾನಭಿಜ್ಞಂ ಸಂಬೋಧಯಾಮಾಸ ಸದುಕ್ತಿಭಿಃ ಪ್ರಭುಃ. ವಿಜೃಂಭಿತೆ ಶಂಕರೆ ನಿಷ್ಪ್ರಯತ್ನೆ, ಸ್ತಂಭದಂತೆ ನಿಷ್ಪ್ರಯತ್ನ ಉಳ್ಳವರಾಗಿ ರುದ್ರದೇವರಾದಾಗ ಸ್ಥಾಣೋಪಮೆ ಅಂತ ಬರೀತಾರೆ. ಒಂದು ಕಂಬದಂತೆ ಇದ್ದರಂತೆ. ಕಂಬ ಅಲಗಾಡುತ್ತದಾ? ಯಾವುದು ಅಲಗಾಡಿಸಿದ್ರೆ ಆಡುತ್ತದೆ. ಜಡದಂತೆ ರುದ್ರದೇವರಾದರು ಅಂತ ಆದಾಗ ಬ್ರಹ್ಮದೇವರು ಅಲ್ಲಿಗೆ ಬರ್ತಾರಂತೆ. ಚತುರ್ಮುಖ ಬ್ರಹ್ಮದೇವರು ಬಂದು ಆ ರುದ್ರದೇವರಿಗೆ ಉಪದೇಶವನ್ನು ಮಾಡ್ತಾರೆ. ಯಾಕೆ ಹಾಗಾಯಿತು ಹಾಗೆ ಅಂದ್ರೆ, ದೈತ್ಯಾವೇಶಾತ್ ವಾಸುದೇವ ಅನಭಿಜ್ಞಂ. ರುದ್ರದೇವರು ಯಾಕೆ ಯುದ್ಧ ಮಾಡಿದರು ಹಾಗೆ ಅಂದ್ರೆ ದೈತ್ಯಾವೇಶ. ರುದ್ರದೇವರಿಗೂ ಕೂಡ ಕಲ್ಯಾದಿ ಅಸುರರ ಆವೇಶ ಆಗ್ತದೆ. ಅದರಿಂದ ಪರಮಾತ್ಮ ಯಾರು ಎನ್ನುವ ಎಚ್ಚರ ತಪ್ಪಿ ಹೋಗ್ತದೆ. ಅಜ್ಞಾನ ಬಂದಾಗ ದೇವರ ಭಕ್ತಿ ಮಹಿಮೆ ಎಲ್ಲವೂ ಹೊರಟೋಗ್ತದೆ. ಅದರಿಂದ ಅವರಿಗೆ ಇವರು ಪರಿಚಯವನ್ನ, ಪರಮಾತ್ಮನ ಪರಿಚಯವನ್ನ ಬ್ರಹ್ಮದೇವರು ಮಾಡ್ತಾರೆ. ಅಲ್ಲ, ಇದ್ರ ಮೇಲೆ ಒಂದು ಪ್ರಶ್ನೆ. ನಿಶ್ಚೇಷ್ಟಕರಾಗಿ ನಿಷ್ಪ್ರಯತ್ನ ಉಳ್ಳವರಾಗಿ ಕಂಬದಂತೆ ಇದ್ದಾರೆ ಅಂತ ಹೇಳಿದ್ರು. ಬ್ರಹ್ಮದೇವರು ಬಂದು ಯಾರಿಗೆ ಉಪದೇಶ ಮಾಡಬೇಕು? ಕಂಬಕ ಉಪದೇಶ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಪ್ರಗೃಹ್ಯ ಶರ್ವಂ ಚ ವಿವೇಶ ವಿಷ್ಣೋ ಸತೂದರಂ ದರ್ಶಯಾಮಾಸ ತತ್ರ ಶಿವಸ್ಯ ರೂಪಂ ಸ್ತಂಭಿತಂ ಬಿಲ್ವನಾಮ್ನಿ ವನೇ ಗಿರೀಶೇನ ಚ ಯತ್ತಪಕೃತಂ ಶೈವಂ ಪದಂ ಪ್ರಾಪ್ತುಮೇವಾಚ್ಯುತಾಚ್ಚ ತಚ್ಚಾವದತ್ ಕಂಜಜ ಶಂಕರಸ್ಯ. ಅಂದರೆ ಆ ರುದ್ರದೇವರು ಕಂಬದಂತೆ ನಿಷ್ಪ್ರಯತ್ನ ಉಳ್ಳವರಾಗಿ ಇದ್ದರು. ಅವರನ್ನು ಹಿಡ್ಕೊಂಡು ಹೋಗಿ
ಪರಮಾತ್ಮನ ಉದರದಲ್ಲಿ ಪ್ರವೇಶ ಮಾಡಿದರಂತೆ. ವಿಷ್ಣುವಿನ ಉದರದಲ್ಲಿ ಪ್ರವೇಶ ಮಾಡ್ತಾರೆ ರುದ್ರದೇವರು. ಆ ವಿಷ್ಣುವಿನ ಉದರದಲ್ಲಿ ಉಗ್ರತಪ ಅಂತ ಒಂದು ರುದ್ರದೇವರ ಮತ್ತೊಂದು ರೂಪ. ಅವರು ಬಿಲ್ವ ಎನ್ನುವ ವನದಲ್ಲಿ ತಪಸ್ ಮಾಡ್ತಾ ಇದ್ದಾರಂತೆ. ರುದ್ರದೇವರದೇ ಮತ್ತೊಂದು ರೂಪ ಉಗ್ರತಪ ಹಾಗೆ ಅಂತ. ಪರಮಾತ್ಮನ ಉದರದಲ್ಲಿ ಅವರು ಕರೆದುಕೊಂಡು ಹೋಗಿ ಬಿಲ್ವ ಎನ್ನತಕ್ಕ ಒಂದು ವನ, ಆ ವನದಲ್ಲಿ ತಪಸ್ ಮಾಡ್ತಾ ಇದ್ದಾರೆ. ಅವರ ತಪಸ್ಸಿನ ಉದ್ದೇಶ ಏನು ಅಂದ್ರೆ ತನಗೆ ಶಿವಪದ ಬರಬೇಕು ಅಂತ. ತನಗೆ ಶಿವಪದ, ಶಿವಪದ ಒಂದು ಪೋಸ್ಟ್, ಆ ಪದವಿ ಬರಬೇಕು ಎನ್ನುವುದಕ್ಕಾಗಿ ಉಗ್ರತಪ ರೂಪದಿಂದ ಶಿವ ತಪಸ್ಸನ್ನ ಮಾಡಿದ್ದು. ಈಗಲೂ ಮಾಡ್ತಾ ಇದ್ದಾರೆ ಅಂತ ವಾದಿರಾಜ ಸ್ವಾಮಿಗಳು ಬರೆಯುವಾಗ ತಪಃಕುರ್ವದೇವ ಅದ್ಯಾಪಿ ತಿಷ್ಠತಿ ಅಂತ ಬರೀತಾರೆ ವಾದಿರಾಜ ಸ್ವಾಮಿಗಳು. ಸೊ ಇವತ್ತಿಗೂ ಕೂಡ ರುದ್ರದೇವರು ಉಗ್ರತಪ ರೂಪದಿಂದ ತಪಸ್ ಮಾಡ್ತಾ ಇದ್ದಾರೆ. ಯಾಕೆ? ಶಿವನ ಪದವಿ ಅಂತ ಸಿಕ್ತಲ್ಲ ಹಾಗೆ ಅಂತ ಕೇಳಿದ್ರೆ, ಸಿಕ್ಕಿದ ಪದವಿ ಉಳಿಬೇಕಲ್ಲ, ಎರಡು ಆಗಬೇಕು ನೋಡಿ. ಯೋಗಕ್ಷೇಮ ಅಂತ ಹೇಳ್ತೀವಿ ನೋಡಿ. ದೇವರು ಯೋಗಕ್ಷೇಮವನ್ನು ಕೊಡ್ತಾನೆ. ಸಿಗದೇ ಇರೋದು ಸಿಗಬೇಕು, ಸಿಕ್ಕಿದ್ದು ಕೈಗೆ ಇರಬೇಕು, ಉಳಿಬೇಕಲ್ವಾ. ಅದರಿಂದ ಆ ಉಗ್ರತಪ ರೂಪದಿಂದ ಇವತ್ತಿಗೂ ಕೂಡ ತಪಸ್ ಮಾಡ್ತಾ ಇದ್ದಾರೆ ಅಂತ. ರುದ್ರದೇವರ ಉಗ್ರತಪ ರೂಪದಲ್ಲಿ ಇದ್ದ ರುದ್ರದೇವರಿಗೆ ಬ್ರಹ್ಮದೇವರು ಬಂದು ಉಪದೇಶ ಮಾಡಿ, ನೋಡಪ್ಪ, ಆ ವಿಷ್ಣುವಿನ ಪ್ರಸಾದದಿಂದಲೇ ನೀನು ಶಿವ ಪದವಿಯನ್ನ ಪಡೆದಿದ್ದೀಯಾ. ಈಗಲೂ ಆ ಪರಮಾತ್ಮನ ಕುರಿತಾಗಿ ನೀನು ತಪಸ್ ಮಾಡ್ತಾ ಇದ್ದೀಯಾ. ಆದರೆ ನಿನ್ನ ಈ ರೂಪ ನೋಡಿ, ಈಗ ಆ ವಿಷ್ಣುವಿನದ್ದೇ ರೂಪ, ಕೃಷ್ಣನ ರೂಪ, ಅದರ ಜೊತೆಗೆ ಆ ಕೃಷ್ಣನ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಹೀಗೆಲ್ಲ ಮಾಡಬಾರದು ಹಾಗೆ ಅಂತ ಬ್ರಹ್ಮದೇವರು ಉಪದೇಶವನ್ನು ಮಾಡಿದರು ಅಂತ ಬರುತ್ತದೆ. ಶೈವಂ ಪ್ರದಂ ಪ್ರಾಪ್ತಂ ಏವ ಅಚ್ಯುತಾಚ್ಚ. ಪರಮಾತ್ಮನ ಅನುಗ್ರಹದಿಂದಲೇ ಆ ಶಿವ ಪದವಿಯನ್ನ ಪಡೆದಿದ್ದೀಯ ನೀನು. ಅದರಿಂದ ದೇವರ ವಿರೋಧವನ್ನ, ವಿಷ್ಣುವಿನ ರೂಪವೇ ಕೃಷ್ಣ, ಅದರಿಂದ ನೀನು ವಿರೋಧ ಮಾಡಬಾರದು ಹಾಗೆ ಅಂತ ಹೇಳಿದಾಗ ಅವರು ರುದ್ರದೇವರು ಕೂಡ ಒಪ್ಕೋತಾರೆ. ಒಪ್ಕೊಂಡಾಗ ಅವರಿಗೆ ಮೋಹ ಎಲ್ಲ ಒಟ್ಟೋಗ್ತದೆ. ಅಪೇತ ಮೋಹೋತ ವೃಷಧ್ವಜೋ ಹರಿಂ ತುಷ್ಟಾವ ಬಾಣೋ ಅಭಿಸಸಾರ ಕೇಶವಂ ತಸ್ಯಾಚ್ಯುತೋ ಬಾಹು ಸಹಸ್ರಮಚ್ಚಿನದ ಪುನಶ್ಚಾರಿಂ ಜಗೃಹೇ ತಚ್ಚಿರೋರ್ಥೇ. ಈ ರೀತಿಯಾಗಿ ಬ್ರಹ್ಮದೇವರು ಉಪದೇಶ ಮಾಡಿದ ಮೇಲೆ ರುದ್ರದೇವರಲ್ಲಿ ಇದ್ದ ಮೋಹಲ ಹೋಗಿ ಅವರು ಅಸುರಾವೇಶನು ಹೋಯಿತು. ಆಗ ಪರಮಾತ್ಮನಿಗೆ ಶರಣು ಹೋಗಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ ರುದ್ರದೇವರು. ಇಷ್ಟಾದ ಮೇಲೆ ನೋಡಿ, ಜ್ವರಾಭಿಮಾನಿ ದೇವತೆಗಳು ಬಂದರು. ಪರಮಾತ್ಮ ವೈಷ್ಣವ ಜ್ವರವನ್ನ ಸೃಷ್ಟಿ ಮಾಡಿ ಅದನ್ನ ಪರಿಹಾರ ಮಾಡಿದರು. ತದನಂತರ ರುದ್ರದೇವರು ಬಂದರು. ಸ್ವತಃ ತಾನೇ ವಿಜೃಂಭಣಾಸ್ತ್ರದಿಂದ ಅವರಿಗೆ ಬ್ರಹ್ಮದೇವರನ್ನ ಕರೆಸಿ, ಬ್ರಹ್ಮದೇವರ ಒಳಗಿದ್ದು ಉಪದೇಶ ಮಾಡಿದ್ದು ಕೃಷ್ಣನೇ, ಅವರಿಗೆ ಉಪದೇಶವನ್ನು ಮಾಡಿ ಅಜ್ಞಾನ ಹೋಗುವಂತೆ ಅನುಗ್ರಹ ಮಾಡಿದ. ತದನಂತರ ಇನ್ನು ಯಾರು ಉಳಿದಿದ್ದು? ಬಾಣಾಸುರ ಉಳ್ಕೊಂಡಿದ್ದ. ಈ ರುದ್ರದೇವರೆಲ್ಲ ಬಂದದ್ದು ಯಾತಕ್ಕೆ? ಬಾಣಾಸುರನಿಗಾಗಿ ತಾನೆ. ಆ ಬಾಣಾಸುರ, ಅವನಿಗೆ ಬಾಹು ಸಹಸ್ರ, 1000 ತೋಳುಗಳಿತ್ತಂತೆ ಅವನಿಗೆ, ಬಾಣಾಸುರನಿಗೆ. ಆ 1000 ತೋಳುಗಳನ್ನ ಪರಮಾತ್ಮ ತುಂಡು ಮಾಡ್ತಾನೆ, ಚಕ್ರದಿಂದ ಕಟ್ ಮಾಡ್ತಾನೆ. ಕಟ್ ಮಾಡಿ ತಲೆಯನ್ನು ಕೂಡ ಕತ್ತರಿಸಬೇಕು ಅಂತ ಚಕ್ರಾಯುಧಕ್ಕೆ ಆಜ್ಞೆಯನ್ನು ಮಾಡಿದಾಗ ರುದ್ರದೇವರು ಬಂದು ಪ್ರಾರ್ಥನೆ ಮಾಡಿದರಂತೆ. ಸದಾಶಿವೇನ ಪ್ರಣತೋ ಬಾಣರಕ್ಷಣ ಕಾಮ್ಯಯ ಕೃತ್ವಾ ಸ್ವಭಕ್ತಂ ಬಾಣಂ ತಂ ರರಕ್ಷ ವಿಭುಜೀಕೃತಂ ಮೋಚಯಿತ್ವಾ ಅನಿರುದ್ಧಂ ಚ ಯಯೌ ಬಾಣೇನ ಪೂಜಿತಃ. ಈ ರೀತಿಯಾಗಿ ರುದ್ರದೇವರು ಪ್ರಾರ್ಥನೆ ಮಾಡಿದರಂತೆ, ನೋಡಪ್ಪ, ನನ್ನ ಭಕ್ತ ಈ ಬಾಣಾಸುರ, ಅವನ ತಲೆಯನ್ನು ನೀನು ತೆಗಿಬೇಡ ಹಾಗೆ ಅಂತ ಹೇಳಿದಾಗ ಪರಮಾತ್ಮ ರುದ್ರದೇವರ ಪ್ರಾರ್ಥನೆಯನ್ನು ಮನ್ನಿಸಿ ಆ ಬಾಣಾಸುರನನ್ನು ಕೂಡ ತನ್ನ ಭಕ್ತನನ್ನಾಗಿ ಮಾಡಿಸಿಕೊಂಡು, ಯೋಗ್ಯ ಜೀವ ಮಾಡಿಸಿಕೊಂಡು, ದ್ವಿಭುಜೀಕೃತಂ, 2 ಭುಜ ಉಳ್ಳವನಾಗಿ ಮಾಡಿದ ಅಂತ. 1000 ಭುಜ ಹೋಗಿ 2 ಭುಜ ಉಳ್ಳವನಾಗಿ ಮಾಡಿ, ಮೋಚಯಿತ್ವ ಅನಿರುದ್ಧಂ, ಅನಿರುದ್ಧನನ್ನು ಕೂಡ ಬಂಧನದಿಂದ ಬಿಡುಗಡೆ ಮಾಡಿ ತನ್ನ ಪಟ್ಟಣಕ್ಕೆ ಬಾಣೇನ ಪೂಜಿತ, ಆ ಬಾಣಾಸುರನಿಂದ ಪೂಜಿತನಾಗಿ ಪರಮಾತ್ಮ ದ್ವಾರಕಾ ಪಟ್ಟಣಕ್ಕೆ ಬರ್ತಾನೆ ಹಾಗೆ ಅಂತ ಹೇಳ್ತಾರೆ. ನೋಡಿ, ಇದು ಪರಮಾತ್ಮನ ವಿರುದ್ಧವಾಗಿ ರುದ್ರದೇವರು ಹೋದ ಒಂದು ಪ್ರಸಂಗ ಇದು. ಅವರು ಯಾವಾಗಲೂ ಒಂದು ರೂಪದಿಂದ ಸದಾ ತಪಸ್ ಮಾಡ್ತಾ ಇದ್ದಾರೆ. ಯದ್ಯಪಿ ಅವರಿಗೆ ಮತ್ತೊಂದು ರೂಪದಲ್ಲಿ ಈ ರೀತಿಯಾದ ಒಂದು ಅಸುರಾವೇಶದಿಂದ, ಸ್ವಾಭಾವಿಕ ಅಲ್ಲ, ಅಸುರಾವೇಶ ನಿಮಿತ್ತದಿಂದ ಬಂದ ಒಂದು ಭ್ರಮೆ, ಅದರ
ಇಂಪ್ಯಾಕ್ಟ್ ಎಷ್ಟು ಇತ್ತು ಅಂದ್ರೆ ದೇವರೇ ಯಾರು, ಕೃಷ್ಣ ಯಾರು ಎಂಬ ಒಂದು ಜ್ಞಾನವೇ ತಪ್ಪಿ ಹೋಯ್ತು ಅವರಿಗೆ. ಅಂತಹ ಪರಿಸ್ಥಿತಿ ರುದ್ರದೇವರಿಗೆ ಈ ಪರಿಸ್ಥಿತಿ ಅಂದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇರ್ತೀವಿ ಅಂತ ನಾವು ಯೋಚನೆ ಮಾಡಬೇಕು. ಅದರಿಂದ ಎಂದಿಗೂ ದೇವರ ಸ್ಮರಣೆಯನ್ನು ಬಿಡಬಾರ್ದು. ದೇವರ ಸ್ಮರಣೆ ಬಿಟ್ರೆ ಕಲಿ ಬಂದು ನಮ್ಮನ್ನ ಅಜ್ಞಾನವನ್ನು ಕೊಟ್ಟು ನಮಗೆ ತೊಂದರೆಯನ್ನು ಕೊಡ್ತಾನೆ ಎನ್ನುವ ಸಂದೇಶ ಕೂಡ ಇಲ್ಲಿ ಅಡಕವಾಗಿದೆ. ಅದರಿಂದ ದೇವರ ಸ್ಮರಣೆಯನ್ನ ಸದಾ ಮಾಡಬೇಕು ಎಂಬ ಒಂದು ಚಿಂತನೆ ಜೊತೆಗೆ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.